ಫಾದರ್ ರೋಷನ್ ಪಿಂಟೋ, ಮೌಂಟ್ ಕಾರ್ಮೆಲ್ ಎಜುಕೇಷನ್ ಟ್ರಸ್ಟ್, ಶಿವಮೊಗ್ಗ. ವಿಷಯ: ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿದ್ದು ಮತ್ತೆ ಮಕ್ಕಳ ಹಿತದೃಷ್ಟಿಯಿಂದ ಆರೋಗ್ಯ ಮೇರಿ ಅವರನ್ನು ಮತ್ತೆ ಮರು ನಿಯೋಜನೆ ಮಾಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯರಿಗೆ ಕೋರಿಕೊಳ್ಳುವುದೇನೆಂದರೆ, ಸಿಸ್ಟರ್ ಆರೋಗ್ಯ ಮೇರಿ ಮುಖ್ಯ ಶಿಕ್ಷಕರು, ನಿರಾಮಾಲಾ ಪ್ರೌಢಶಾಲೆ, ಹರಪನಹಳ್ಳಿ ಇವರನ್ನು ವರ್ಗಾವಣೆ ಮಾಡಿರುತ್ತೀರಿ. ಸದರಿ ಮುಖ್ಯ ಶಿಕ್ಷಕಿಯರು SSLC ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಬೋಧನೆ ಮಾಡುತ್ತಿದ್ದು, ಶೈಕ್ಷಣಿಕ ವರ್ಷದಲ್ಲಿ ಮಧ್ಯದಲ್ಲಿ ವರ್ಗಾವಣೆ ಮಾಡಿರುವುದರಿಂದ ಮಕ್ಕಳ SSLC ವಾರ್ಷಿಕ ಪರೀಕ್ಷೆ ಮೇಲೆ ಗಂಭೀರ ಪರಿಣಾಮ ಬೀಳಲಿದ್ದು, ಮಕ್ಕಳ ಫಲಿತಾಂಶ ಕುಂಠಿತಗೊಳ್ಳುವ ಸಂಭವ ಇರುತ್ತದೆ. ಆದ್ದರಿಂದ ಈ ಹಿಂದಿನ ಆರೋಗ್ಯ ಮೇರಿ ಮುಖ್ಯ ಶಿಕ್ಷಕರು ಇವರನ್ನು ಶೈಕ್ಷಣಿಕ ವರ್ಷದ ಹಿತದೃಷ್ಟಿಯಿಂದ ಪ್ರಸ್ತುತ ಅಕಾಡೆಮಿಕ್ ಹಂತದವರೆಗೆ ಮುಂದುವರೆಸುವಂತೆ ಕೋರುತ್ತಾ, ನಿಮಗೆ SSLC ಸ್ಟೂಡೆಂಟ್ಗಳ ಪಾಲಕ, ಪೋಷಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳಿಂದ ಹಲವು ಬಾರಿ ಲಿಖಿತ ಮತ್ತು ಮೌಖಿಕ ಮನವಿಯನ್ನ ಮಾಡಿದ್ದಾಗಿಯೂ ಸಹ ತಾವುಗಳು 1 ತಿಂಗಳ ಅವಧಿ ಮುಗಿದರೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡಿರುವುದಿಲ್ಲ. ಮಕ್ಕಳ ವಾರ್ಷಿಕ ಪರೀಕ್ಷೆಯಲ್ಲಿ ಫಲಿತಾಂಶ ಕುಂಠಿತಗೊಂಡು ಯಾವುದೇ ಸಾವು ನೋವು ಸಂಭವಿಸಿದಲ್ಲಿ ಸ್ಥಳೀಯ ಮತ್ತು ಉನ್ನತ ಮಟ್ಟದ ನಿರ್ಮಲಾ ಶಾಲೆಯ ವ್ಯವಸ್ಥಾಪಕ ಮಂಡಳಿಯ ಕಾರಣರಾಗಿರುತ್ತೀರಿ. ಕಳೆದ 20 ದಿನಗಳಿಂದ ಸಮಸ್ಯೆ ಬಗೆಹರಿಸುವುದಾಗಿ ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದೀರಿ ಎಂದು ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ನೆಲ್ಸನ್ ರವರ ವೈಯಕ್ತಿಕ ದ್ವೇಷವೇ ಇದಕ್ಕೆ ಕಾರಣ ಎಂದು ಪರಿಗಣಿಸಿ ಇವರನ್ನು ಕೂಡಲೇ ಕಾನೂನಿನ ರೀತಿಯ ಕ್ರಮ ಕೈಗೊಂಡು ಕೂಡಲೇ ಇವರ ಬಗ್ಗೆ ಮಾಹಿತಿ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ತಮ್ಮ ವಿಶ್ವಾಸಿ ವಿಜಯ್ ಕುಮಾರ್, ವರದಿಗಾರರು ಮತ್ತು ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಆರ್ಗನೈಸರ್, ಹರಪನಹಳ್ಳಿ. ನಮಸ್ಕಾರ. NKS TV4 ಇಂದ ವಿಜಯ್ ಕುಮಾರ್ ಅಂತ. ತಮ್ಮ ಮುಂದೆ ಲೋಗೋ ಇಟ್ಟಿದ್ದೀನಿ. ನಮಸ್ತೆ. ತಾವು ಬಂದ ಮೇಲೆ ನೋಡಿ, ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ಈಗ 15ರಿಂದ 20 ಜನ ಇವತ್ತು ಪೇರೆಂಟ್ಸ್ ಬಂದುಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಆಮೇಲೆ SFI ಅವರು ಹೋಗ್ಬಿಟ್ಟು, ASFI ಅವರು ಹೋಗ್ಬಿಟ್ಟು ಇವ್ರ ಸ್ಕೂಲ್ ಹತ್ರ ನಿರ್ಮಲಾ ಸ್ಕೂಲಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದು ಯಾರೋ ಆರೋಗ್ಯ ಮೇರಿ ಮೇಡಮ್ ಅಂತೆ. ನಾನು ಕೂಡ ಅವ್ರನ್ನ ನೋಡಿಲ್ಲ ಕೂಡ, ಮಾಡಿಲ್ಲ ಕೂಡ. ಆದರೂ ಅವ್ರ ಹೆಸರು ನನಗೆ ಕೇಳಿ ಬಂದಿದೆ. ಈ ವಿಚಾರವಾಗಿ ತಮಗೆ ನೋಟಿಸ್ ಕೊಡಿಸಿ ತಮ್ಮ ಹತ್ರ ನಾನು ಕಂಪ್ಲೇಂಟ್ ಮಾಡಿ ಇವ್ರನ್ನ ಕರ್ಸೋಕ್ಕೆ ಹೇಳಿದ್ದೀನಿ. ಇವರು ಕೂಡ ಬಂದಿದ್ದಾರೆ. ಚರ್ಚ್ ಫಾದರ್ನ ಕರೆಸಿ ದಯವಿಟ್ಟು ಆರೋಗ್ಯ ಮೇರಿ ಮೇಡಮ್ನ ಅಟ್ಲೀಸ್ಟು ಇದು ಒಂದು ಅಕಾಡೆಮಿಕ್ ಅಂತ ಹೇಳ್ಬಿಟ್ಟು ಏನಿರುತ್ತಲ್ಲ, ಸೆಂಟ್ರಲ್ ಟ್ರಾನ್ಸ್ಫರ್ ಮಾಡೋಕ್ಕೆ ಯಾವುದ್ರಲ್ಲೂ ಅವಕಾಶ ಇಲ್ಲ ಸರ್. ಓಕೆನಾ? ಮಾರ್ಚ್ ಏಪ್ರಿಲಲ್ಲಿ ಇರುತ್ತೆ ಎಲ್ಲ ಟ್ರಾನ್ಸ್ಫರ್ಸು. ಓಕೆನಾ? ಸೆಂಟ್ರಲ್ ಏನಾದರೂ ಮಿಸ್ಟೇಕ್ಸ್ ಆದರೆ ಆಯಿತಾ, ಪ್ರತಿಯೊಂದು 2B ಲಿಸ್ಟು ಇವರಲ್ಲೂ ಇಲ್ಲ. ಆಯಿತಾ? 2B ನೀವು ಏನು ಲಿಸ್ಟ್ ಕೊಟ್ಟಿರ್ತೀರಲ್ಲ, ಅದು ಇವ್ರ ಸ್ಕೂಲಲ್ಲೂ ಕೂಡ ಹಚ್ಚಿಲ್ಲ. ನಾನು ನೋಡಿದೆ, ನಾನು ಗಮನಿಸಿದೆ ಅದನ್ನು. ಯಾವುದರಲ್ಲೂ ಕೂಡ ಇಲ್ಲ. ಆಮೇಲೆ ನಾವು 2Bಗೂ ಹೋಗಬೇಕಾಗ್ತದೆ, ಪ್ರತಿಯೊಂದು ಹೋಗಬೇಕಾಗ್ತದೆ. ಆಮೇಲೆ 3ನೇದು ಬಂದುಬಿಟ್ಟು ಈ ನೆಲ್ಸನ್ ಅನ್ನೋ ಫಾದರ್ ಏನಿದಾರಲ್ಲ, 2016ರಲ್ಲಿ ಒಂದು ಡಾಕ್ಟ್ರದು ಹೆಂಡತಿ ಜೊತೆ ಒಂದು ಅಫೇರ್ ಇತ್ತು ಅಂತ ಹೇಳ್ಬಿಟ್ಟು ಕೇಳಲ್ಪಟ್ಟಿದ್ದೀನಿ. ಅದನ್ನು ನಮ್ಮ ಮೀಡಿಯಾ ರಿಪೋರ್ಟರ್ಸ್ಗೆಲ್ಲ ಹೇಳಿದ್ದೀನಿ ನಾನು ಅದನ್ನು ತೆಗೆಯೋಕ್ಕೆ. 2016. ಓಕೆನಾ? ಅವರು ಕೂಡ ಕ್ರಿಶ್ಚಿಯನ್ಸೇ. ಅವರ ಹೆಂಡತಿ ಜೊತೆ ಅಫಿಯರ್ ಇತ್ತು. ಇವ್ರದ್ದು ನೆಲ್ಸನ್ ಡಿಸೋಜಾ ಅನ್ನೋರ ಜೊತೆ ಒಂದು ಅಫಿಯರ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಕೇಳಲ್ಪಟ್ಟಿದ್ದೀನಿ. ನಮ್ಮ ರಿಪೋರ್ಟರ್ಸಿಗೆಲ್ಲ ಹೇಳಿದ್ದೀನಿ. ಆಮೇಲೆ ಪ್ರತಿಯೊಂದು ಪೊಲೀಸರಿಗೂ ಹೇಳಿದ್ದೀನಿ. 2016 ಮ್ಯಾಟ್ರು ಇವರೇನು ಹೊಡೆಸ್ಕೊಂಡ್ರಲ್ಲ, ಅದು ಇವರೇ ನೆಲ್ಸನ್ನ ಏನು ಬೇರೆಯವರ ಅಂತ ಹೇಳ್ಬಿಟ್ಟು. ಯಾಕಂದರೆ ನನಗೆ ಕನ್ಫರ್ಮ್ ಇಲ್ಲ ಅಂತಂದರೆ ನಾನು ಇದನ್ನು ರಿವ್ಯೂ ಮಾಡ್ತಾನೆ. ಓಕೆನಾ? ಇದೊಂದು ವಿಚಾರ. ನಂತರ ಬಂದುಬಿಟ್ಟು ಆರೋಗ್ಯ ಮೇರಿ ಮೇಡಮ್ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಪೇರೆಂಟ್ಗೂ ಕೂಡ ಒಂದು ಇದಿದೆ. ಪ್ರತಿಯೊಂದು ಪೇರೆಂಟ್ಗೂ ಕೂಡ ಒಂದು ನಿಮ್ಮ P1 ಕರೆಸಿ ಒಂಚೂರು. ಒಬ್ರಿಗೂ ಕೂಡ ಇದನ್ನು ಕ್ಯಾಮ್ರಾ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ರೈಟ್ಸ್ ಇದೆ. ಆರೋಗ್ಯ ಮೇರಿ ಮೇಡಮ್ ಬಗ್ಗೆ ಕೇಳೋಕ್ಕೆ ಒಂದು ರೈಟ್ಸ್ ಇದೆ. ನಾನು ಕ್ವಶನ್ಸ್ ಕೇಳ್ತಾನೆ. ನಂತರ ಮತ್ತೆ ಇವಾಗ ಆರೋಗ್ಯ ಮೇರಿ ಮೇಡಮ್ ಬಗ್ಗೆ ಪ್ರತಿಯೊಂದು ಕೂಡ ಒಂದು 15ರಿಂದ 20 ಪೇರೆಂಟ್ಸ್ ನನಗೆ ಬೇಕು, ಅವರೇ ಬೇಕು, ಇವರೇ ಬೇಕು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕೇಳಿದ್ದಾರೆ. ಅವ್ರು ಯಾಕೆ ಕೇಳಿದ್ರು, ಯಾಕೆ SFI ತಗೊಂಡು ಹೋಗಿ ಇವ್ರ ಸ್ಕೂಲ್ ಹತ್ರ ಇದು ಮಾಡಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಈ ಮ್ಯಾಟ್ರ್ ಮಾತ್ರ ಕರ್ನಾಟಕ ತುಂಬ ಓಡಾಡ್ತದೆ. ಇವತ್ತು ಇಂದಿನ ಸುದ್ದಿ ನಿಮ್ಮ ವಿಜಯ್ ಹರಪನಹಳ್ಳಿಯಿಂದ BU ಹತ್ರ ನಾವು ಇವತ್ತಿದ್ದೀವಿ. BU ಸಾಹೇಬರಿಗೆ ಕೇಳೋಣ, ಇದು ನ್ಯಾಯನ, ಇದು ನೀತಿನ, ಇದು ಅನ್ಯಾಯನ ಅಂತ ಹೇಳ್ಬಿಟ್ಟು. BU ಸಾಹೇಬ್ರೆ ನಮಸ್ತೆ. ಸರ್, ವಿಜಯ್ ಕುಮಾರ್ ಅಂತ, NKS TV4 ಇಂದ. ಸರ್ ಸಾಹೇಬ್ರೆ, ಇವಾಗ ಸಡನ್ ಆಗಿ ಈ
ಒಂದು ಇದರಲ್ಲಿ ಆರೋಗ್ಯ ಮೇರಿ ಸಿಸ್ಟರ್ ಬೇಕು, ಸೊ ಅವರೇ ನಮ್ಮ ಹೆಡ್ಮಿಸ್ ಆಗಬೇಕು. ಸೊ ಇದರಿಂದ ನನ್ನ ಸ್ಕೂಲ್ಗೆ 100% ರಿಸಲ್ಟ್ ಬರ್ತದೆ. ದೆನ್ ಇದರಿಂದ ಸ್ಟ್ರೆಂತ್ ಕೂಡ ಜಾಸ್ತಿ, ಸ್ಟ್ರೆಂತಿಂದು ಅವರ ಮ್ಯಾನೇಜ್ಮೆಂಟಿಗೆ ಬಿಟ್ಟಿದ್ದ ವಿಚಾರ. ಸೊ ಆರೋಗ್ಯ ಮೇರಿ ಸಿಸ್ಟರ್ ಇದ್ದರೆ ಸೊ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ಸ್ಟೂಡೆಂಟ್ಸ್ಗಳು ತುಂಬ ಜನ ನಮಗೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ನಮಸ್ತೆ. ಈಗ ನಾನು ಆ್ಯಕ್ಚುಲಿ ಪೇರೆಂಟ್ಸು ಮತ್ತು ಮೀಡಿಯಾದವರು ಮತ್ತು ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ABVP ಎಲ್ಲ ಬಂದಂಥ ಸಂದರ್ಭದಲ್ಲಿ ಆ ಶಾಲೆ ಆವರಣದಲ್ಲಿ ಫಾದರ್ ನೆಲ್ಸನ್ ಸರ್ ಸಮ್ಮುಖದಲ್ಲಿ ಅವರು ಪ್ರೊಟೆಸ್ಟ್ ಮಾಡಿದರು. ಆ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದರು. ಆಗ ಶಾಲೆಗೆ ಹೋಗಿ ಅವರು ಕೊಟ್ಟಂಥ ಮೆಮೊರೆಂಡಮನ್ನು ತಗೊಂಡು ರಿಕ್ವಿಷನನ್ನು ಅವ್ರಿಗೆ ಕೊಟ್ಟು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಈ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಆ ಟೀಚರ್ ಕಂಟಿನ್ಯೂ ಮಾಡಿ ಫಾರ್ ದಿ ವೆಲ್ಫೇರ್ ಆಫ್ ಸ್ಟೂಡೆಂಟ್ಸ್ ಅಂತ ಒಂದು ಸೂಚನೆಯನ್ನು ಅವ್ರಿಗೆ ಕೊಟ್ಟಿದ್ದೇನೆ. ಆದರೆ ಆಯಿತು ಸರ್, ನಾನು ಆಡಳಿತ ಮಂಡಳಿ ಜೊತೆ ನಿರ್ಧಾರ ಮಾಡಿಬಿಟ್ಟು ಅವ್ರ ಹತ್ರ ಚರ್ಚೆ ಮಾಡಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತೀನಿ ಅನ್ನೋಂಥದ್ದನ್ನು ಎಲ್ಲರ ಸಮ್ಮುಖದಲ್ಲೂ ಹೇಳಿದ್ರು ಸರ್. ಸೊ ಮ್ಯಾನೇಜರ್ ಯಾಕೆ ತಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ? ಸೊ ಒಂದು ಆರೋಗ್ಯ ಒಂದು ಶಿಕ್ಷಣ ಇಲಾಖೆ ಅಂದ ಮೇಲೆ ಸೊ ಪ್ರತಿಯೊಬ್ಬರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡಲೇಬೇಕು. BO ಆಗಿರ್ತಕ್ಕಂಥ ತಮಗೆ ಮರ್ಯಾದೆ ಕೊಡಲೇಬೇಕು. ಸೊ ಈ ಟೈಮಲ್ಲಿ ಮ್ಯಾನೇಜರ್ ಅನ್ನೋ ನೆಲ್ಸನ್ ಡಿಸೋಜ ಅವರು ಯಾಕೆ ತಮಗೆ ಮರ್ಯಾದೆ ಕೊಟ್ಟು ಬರ್ತಾ ಇಲ್ಲ? ಮರ್ಯಾದೆ ಕೊಡ್ತಾ ಇಲ್ಲ ಅಂತಲ್ಲ, ಮರ್ಯಾದೆ ಕೊಡ್ತಾರೆ. ಬಟ್ ಆದರೆ ಈ ವಿಚಾರದಲ್ಲಿ ಅವ್ರು ಡಿಸಿಷನ್ ತಗೊಳ್ಳಿ ಅಂತ ಅವರು ಒಂದು ಟೈಮ್ ತಗೊಂಡಿದ್ರು. ನಾನು ಈಗ ಮಕ್ಕಳದ್ದು ಈ ವರ್ಷ ಶೈಕ್ಷಣಿಕ ವರ್ಷ, ಅದರಲ್ಲೂ 10ನೇ ತರಗತಿ SSLC ಓದೋಂಥ ವಿದ್ಯಾರ್ಥಿಗಳದ್ದು ತುಂಬ ಫ್ರೂಟ್ಫುಲ್ ಮತ್ತು ಕ್ರೂಷಿಯಲ್ ಟೈಮು. ಈ ಟೈಮಲ್ಲಿ ನೀವು ತುಂಬ ಸಮಯ ತೊಗೊಂಡು ಇದು ಮಾಡೋದು ಬೇಡ. ಆ ಟೀಚರ್ ಕರೆಸಿ ಈ ಎಕ್ಸಾಮ್ SSLC ಎಕ್ಸಾಮ್ ಆಗೋವರೆಗೂ ಆ ಮಕ್ಕಳಿಗೆ ಪಾಠ ಬೋಧನೆ ಮಾಡಲಿಕ್ಕೆ ಟೀಚರ್ ಕರೆಸಿ ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಆಯಿತು ಸರ್, ನಮ್ಮ ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂದರು. ಅವ್ರು ಇಲ್ಲಿವರೆಗೆ ನನಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ ಸರ್. ಓಕೆ ಸರ್, ಇವಾಗ ತಮಗೆ ಮತ್ತೊಂದು ಪ್ರಶ್ನೆನ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಇವಾಗ ಪ್ರತಿಯೊಂದು ಕೂಡ ಏನಾಗಿ ನಡೀತಾ ಇದೆ, ತಾವು ತಾಲೂಕು ಅಧಿಕಾರಿಗಳು. ಸೊ ತಮ್ಮ ಅಂಡರಲ್ಲಿ ಪ್ರತಿಯೊಂದು, ಈಗ ಮೇಡಮ್ ಅವ್ರು ಹೇಳಿದ್ರು ನಾನು ಪ್ರೈವೇಟು ಅದು ಇದು ಅಂತ ಹೇಳ್ಬಿಟ್ಟು, ಸೊ ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ ತಮ್ಮ ಅಂಡರ್ ರಿಸ್ಟ್ರಿಕ್ಷನ್ ತಾವೇನು ಇಲಾಖೆಯಲ್ಲಿ ಸೊ ತಮ್ಮ ಇಲಾಖೆಯ ರೂಲ್ಸ್ ಪ್ರಕಾರ ನಡಿಬೇಕಾ ಇಲ್ಲ ಸೊ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೋಬೋದಾ? ಇಷ್ಟ ಅಂತ ಅಲ್ಲ ಸರ್, ಆಡಳಿತ ಮಂಡಳಿ ಅವ್ರದ್ದು ಫ್ರೇಮ್ ವರ್ಕ್ ಇರುತ್ತೆ, ಒಂದು ಬೌಂಡ್ರಿ ಒಳಗೆ ಅವರು ಕೆಲಸ ಮಾಡಬೇಕಾಗುತ್ತೆ. ಇಲಾಖಾ ನಿರ್ದೇಶನ ಯಾವುದೇ ಸರ್ಕಾರಿ ಅನುದಾನ ರಹಿತ ಮತ್ತು ಮೈನಾರಿಟಿ ಸ್ಕೂಲ್ಸ್ ಆಗಲಿ ಇಲಾಖೆ ಬೈಂಡಿಂಗ್ ಇರುತ್ತೆ, ಇಲಾಖೆ ಗೈಡ್ಲೈನ್ ಇರುತ್ತೆ, ಇಲಾಖೆ ರೂಲ್ಸ್ ಇರುತ್ತೆ. ಆ ರೂಲ್ಸ್ಗೆ ಅಬೈಡ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸೊ ಬೈಕ್ ಕೊಡ್ತೀರಾ? ಸೊ ಇವಾಗ ನಾವು ಮಾತಾಡುವ ಸೊ ಆರೋಗ್ಯ ಮೇರಿ ಜಾಬ್ನಲ್ಲಿ ಇರ್ತಕ್ಕಂಥ ಒಬ್ಬ ಹೆಡ್ ಮಿಸ್, ಸೊ ಅವರೇನು ಹೇಳ್ತಾರೆ ಅಂತ ಕೇಳೋಣ. ಸೊ ಸ್ಕೂಲ್ ಇನ್ಚಾರ್ಜ್ ಆಫ್ ಇವರು ನಿರ್ಮಲಾ ಸ್ಕೂಲ್ ಕಾನ್ವೆಂಟ್ ಇನ್ಚಾರ್ಜ್ ಅವ್ರ ಹತ್ರ ನಾವು ಮಾತಾಡ್ತೀವಿ ಇವಾಗ. ಸೊ ಇವಾಗ ಅವ್ರ ಹತ್ರ ಮಾತಾಡೋಣ. ಸೊ ಅವರ ಒಪಿನಿಯನ್ ಏನು, ಸೊ ಅವರ ಒಂದು ಇದೇನು, ಸೊ ಅವರ ಒಂದು ಪ್ರತಿಯೊಂದು ಏನು ಅಂತ ಹೇಳ್ಬಿಟ್ಟು ಮಾತಾಡುವ. ಸೊ ಇವಾಗ ಪ್ರತಿಯೊಂದು ಆ ಮಾತಾಡೋ ಸಮಯ ನಮಗೆ ಬಂದಿದೆ, ಓಕೆನಾ? ಸೊ ಇವಾಗ 1 ಸೆಕೆಂಡ್. ಹಲೋ ಮೇಡಮ್, ನಮಸ್ತೆ. ಓಕೆ, ಅವರು ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಮೇಡಮ್. Because we belong to one Samasthe. ಓಕೆ, ನಮ್ದು ಒಂದು we belong to sisters congregation. ಬೈಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಇಲ್ಲ. ಓಕೆ, ಯಾರು ಕೂಡ ಬೈಕ್ ಕೊಡ್ತಾ ಇಲ್ಲ. ಸೊ ಇವತ್ತು ನಾವು BO ಸಾಹೇಬರು ಸಮಸ್ಯೆ ಆಗಬೇಕು ಸರ್. ಸಮಸ್ಯೆ ಆಗಬೇಕು ಸರ್. No, we can clarify. No, ಕ್ಲಾರಿಫೈಗೆ ಆಜ್ಞೆ ಆಗಬೇಕು. 1 ಸೆಕೆಂಡ್ ಸರ್, ನ್ಯೂಸ್ನ ಕಂಪ್ಲೀಟ್ ಮಾಡ್ತೀನಿ. ಲೇಪಾಕ್ಷಪ್ಪ ಸಾಹೇಬ್ರು ಇವತ್ತಿದ್ರು. ಸೊ ಮ್ಯಾನೇಜರ್ ಸಾಹೇಬ್ರು ಕೂಡ ಇಲ್ಲಿದ್ದಾರೆ. ಸೊ ಇದನ್ನ ಇವತ್ತು ಪ್ರತಿಯೊಂದು ನ್ಯೂಸ್ ಆದ್ರೂ ಕೂಡ ಸೊ ಆರೋಗ್ಯ ಮೇರಿ ಸಂಸ್ಥೆ ನಿರ್ಮಲಾ ಕಾನ್ವೆಂಟ್ ಅವರು ಯಾವುದೇ ಕಾರಣಕ್ಕೂ ಅವ್ರು ಮಾತಾಡೋಕ್ಕೂ ರೆಡಿ ಇಲ್ಲ. ಸೊ ಅವರ ಮ್ಯಾನೇಜರ್ ಕೂಡ ಮಾತಾಡೋಕೆ ರೆಡಿ ಇಲ್ಲ. ಸೊ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ನಮ್ಮ BO ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಸೊ ಯಾವ ಪ್ರಮಾಣ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗಿದೆ ವೀಕ್ಷಕರೇ. ಸೊ NKS TV4 ನಿಂದ ವಿಜಯ್ ಕುಮಾರ್, ಹರಪನಹಳ್ಳಿ, ವಿಜಯನಗರ ಜಿಲ್ಲೆ. Because we have our own Samasthe.
We are dedicated